ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ಬ್ಲಾಗ್ಸ್ ಕನ್ನಡ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಅಂದ್ರೆ ಏನು? ಸಂಕ್ರಾಂತಿ ಅಂದ್ರೆ ಏನು? ಸಂಕ್ರಾಂತಿ ಅಂದ್ರೆ ಏನು ಅಂತ ಹೇಳ್ಬೇಕಾ? ಓಕೆ, ನನ್ಗೆಷ್ಟು ಗೊತ್ತಿದೆ ನಾನು ಅಷ್ಟು ಹೇಳ್ಕೊಡ್ತೀನಿ. ಸಂಕ್ರಾಂತಿ ಅಂತ ಅಂದ್ರೆ ವರ್ಷದ ಮೊದಲನೇ ಹಬ್ಬ ಅಂತಾನೆ ಹೇಳ್ಬೋದು. ಧನುರ್ ರಾಶಿಯಿಂದ ಮಕರ ರಾಶಿಗೆ ಈ ದಿನ ಸೂರ್ಯ ಪ್ರವೇಶ ಮಾಡ್ತಾನೆ. ಸೊ ಹಾಗಾಗಿ ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ. ಮತ್ತಿನ್ನೊಂದೇನು ಅಂತಂದರೆ ಕರ್ನಾಟಕದಂತೆ ಅಂತ ಅಲ್ಲ, ನಮ್ಮ ದೇಶದಲ್ಲಿ ಎಷ್ಟೊಂದು ರಾಜ್ಯಗಳಿದೆ, ಅದರಲ್ಲೂ ಕೂಡ ನಮ್ಮ ಸಂಕ್ರಾಂತಿನ ಆಚರಿಸ್ತಾರೆ. ಅದರಲ್ಲೂ ನಮ್ಮ ಹೆಣ್ಮಕ್ಳು ಹೊಸ ಬಟ್ಟೆ ಹಾಕ್ಕೊಂಡು ಎಳ್ಳು ಬೆಲ್ಲ ಕೊಬ್ಬರಿ ಎಲ್ಲನೂ ಮಿಕ್ಸ್ ಮಾಡಿ ಎಷ್ಟು ಜನ ಫ್ರೆಂಡ್ಗಳಿರ್ತಾರೆ, ಅಕ್ಕಪಕ್ಕದ ಮನೆಯವ್ರು ಎಲ್ಲರಿಗೂ ಕೂಡ ಕೊಡ್ತಾರೆ. ಏನಕ್ಕೆ ಕೊಡ್ತಾರೆ ಅಂತ ಅಂದರೆ ಅವರ ಸ್ನೇಹ ಸಂಬಂಧಗಳು ಗಟ್ಟಿಯಾಗಲಿ ಅಂತ ಕೊಡ್ತಾರೆ. ಇಷ್ಟು ಖುಷಿಯಿಂದ ಆಚರಿಸುವಂಥ ಹಬ್ಬನೇ ಸಂಕ್ರಾಂತಿ ಹಬ್ಬ. ಮತ್ತು ನಮ್ಮ ಹಸುಗಳಿಗೂ ತುಂಬ ಡೆಕೋರೇಷನ್ ಮಾಡ್ತಾರೆ. ಆ ಕೊಂಬುಗಳಿಗೆ ಬಣ್ಣಗಳು ಹಾಕ್ತಾರೆ, ಬೆಲೂನ್ನ ಕಟ್ತಾರೆ, ಹೂಗಳೆಲ್ಲ ಹಾಕ್ತಾರೆ, ಡೆಕೋರೇಷನ್ನ ಮಾಡಿ ಆ ಬೆಂಕಿಯೆಲ್ಲ ಹಚ್ಚಿಬಿಟ್ಟು ಅದ್ರ ಮೇಲೆ ಕಿಚಾಯಿಸ್ಕೊಂಡು ಬರ್ತಾರೆ. ಹಸುನ ಜಾಸ್ತಿ ಲೈಕ್ ಮಾಡೋದು ಹಳ್ಳಿ ಕಡೆ ನಮ್ಮ ರೈತರು ಜಾಸ್ತಿ ಮಾಡ್ತಾರೆ ಇದನ್ನು. ಸೊ ಹಾಗಾಗಿ ಸಂಕ್ರಾಂತಿ ಹಬ್ಬ ಅಂತಂದರೆ ವರ್ಷದ ಮೊದಲನೇ ಹಬ್ಬ, ನಮಗೆ ಖುಷಿ ತರುವಂಥ ಹಬ್ಬ ಇದೇ ಸಂಕ್ರಾಂತಿ ಹಬ್ಬ. ಹಲೋ ಹಾಯ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಹಬ್ಬದ ದಿನ. ಸೊ ನಾನು ಮನೇಲಿ ಎಲ್ಲ ಹಬ್ಬದ ಕೆಲಸಗಳೆಲ್ಲ ಮುಗಿಸಿ ಪೂಜೆ ಮಾಡಿ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿ ನಾನು ಬ್ಯಾಂಗ್ಳೂರಿಂದ ಅಮ್ಮನ ಮನೆ ಮಂಡ್ಯಕ್ಕೆ ಹೋಗಬೇಕು ಅಂತ ಹೊರಡ್ತಾ ಇದ್ದೀವಿ. ನೋಡಿ, ನಮ್ಮ ಮನೇಲಿ ಇವತ್ತು ಸಿಂಪಲಾಗಿ ಅಷ್ಟೇ ಪೂಜೆ ಮಾಡಿರೋದು. ಪೂಜೆ ಎಲ್ಲ ಮುಗಿಸಿ ಅಮ್ಮನ ಮನೆಗೆ ಅಂತ ಹೊರಟು ಆಲ್ರೆಡಿ ಮಂಡ್ಯಕ್ಕೆ ರೀಚ್ ಆಗಿದ್ದೀವಿ. ಅಷ್ಟೆಲ್ಲ ಲಾಂಗ್ ವೀಡಿಯೋಸ್ ತೋರ್ಸೋಕ್ಕಾಗಲ್ಲ ಅಂತ ಮೇನ್ ವೀಡಿಯೋಸ್ ಅಷ್ಟೇ ಹಾಕಿದ್ದೀನಿ. ನಾನು ಮಂಡ್ಯ ರೀಚ್ ಆಗೋಷ್ಟಲ್ಲಿ ಆಲ್ರೆಡಿ ಹಸುಗೆಲ್ಲ ರೆಡಿ ಮಾಡಿಬಿಟ್ಟಿದ್ರು, ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ನಮ್ಮಪ್ಪ ಇಟ್ಕೊಂಡು ನಿಂತಿದ್ದಾರೆ ಹಸುನ. ನಮ್ಮ ಅತ್ತಿಗೆ, ನನ್ನ ಅಳಿಯ, ನಾನು, ನನ್ನ ಪಾಪು, ಮಗಳೆಲ್ಲ ಡೈರೆಕ್ಟು ಹಸುನ ಕಿಚಾಯಿಸೋದ ಹತ್ರ ಬೆಂಕಿ ಹಚ್ಚಿದ್ರು. ಅಲ್ಲಿ ಬಂದ್ವಿ, ಹಸುನೆಲ್ಲ ಕಿಚಾಯಿಸೋದೆಲ್ಲ ನೋಡಿದ್ವಿ. ನೋಡಿ, ನಮ್ಮ ಮಂಡ್ಯದಲ್ಲಿ ನಮ್ಮೂರಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಹೀಗೆ ಮಾಡ್ತಿರೋದು. ಅಷ್ಟು ಬೆಂಕಿಯಲ್ಲೂ ಕೂಡ ಫಸ್ಟು ಹಸುನ ಕಿಚಾಯಿಸ್ಕೊಂಡು ಬಂದಿದ್ದಾರೆ ನೋಡಿ. ನಿಮ್ಮೂರಲ್ಲೂ ಹೀಗೆ ಮಾಡ್ತಾರಾ? ಕಮೆಂಟ್ ಮಾಡಿ. ಹಾಗೆ ನಮ್ಮ ಹಸುನೂ ಕೂಡ ಕಿಚಾಯಿಸ್ಕೊಂಡು ಬಂದ್ವಿ. ಸಂಜೆ ಆಗೋಯ್ತು ಬರೋಷ್ಟರಲ್ಲಿ. ಸೊ ಅಪ್ಪ ಅಮ್ಮ ಇಬ್ಬರು ಹಸುಗೆ ಪೂಜೆ ಮಾಡ್ತಾ ಇದ್ದಾರೆ. ಗೋಪೂಜೆ ಸಾಯಂಕಾಲನೇ ಮಾಡಬೇಕು ಅಂತ ಯಾವಾಗಲೂ ಸಂಜೆ ಮೇಲೇ ಹಸುನ ಕಿಚಾಯಿಸ್ಕೊಂಬರೋದು. ಪೂಜೆ ಮಾಡ್ತಿದ್ದಾರೆ ನೋಡಿ. ಫೈನಲಿ ಪೂಜೆ ಅಪ್ಪ ಅಮ್ಮ ಎಲ್ಲ ಮಾಡಿದ್ರು. ಸೊ ಅದಾದಮೇಲೆ ನಮ್ಮ ಮನೇಲಿ ಏನು ಅಡುಗೆ ಮಾಡಿರ್ತೀವಿ ಹಸುಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಕೊಡ್ತಾರೆ ಎಲ್ಲ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.